ಟು ಮೈ ಚಾನಲ್ ಕಲಾತ್ಮಿಕ. ಇವತ್ತು ದೊಣಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಇದು ದೊಣಗಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ. ಇದನ್ನು ಮೆಣಸಿನ್ಕಾಯಿನ ಫಸ್ಟು ಹೆಚ್ಚಿಕೊಂಡು ಹುರ್ಕೋಬೇಕು. ಇದನ್ನು ಈ ಥರ ಹಿಂಗೆ ಇದು ಹುರ್ಕೊಂಡು ಮಾಡ್ಬೋದು. ದೊಣ್ಣಗಾಯಿ ಅಂತಾರೆ, ಕ್ಯಾಪ್ಸಿಕಮ್ ಇಂಗ್ಲೀಷಲ್ಲಿ. ಇದನ್ನ ಹುರ್ಕೊಂಡು ಈ ಥರನೂ ಮಾಡ್ಬೋದು. ಇದು ಹುರಿತಾ ಇದೆ ಈಗ. ಕರಿಬೇವು, ಈರುಳ್ಳಿ, ಕೊಬ್ಬರಿ ಎಲ್ಲ ಒಟ್ಟಿಗೆ ಹಾಕ್ಬೋದು. ಇದು ದೊಣ್ಣಗಾಯಿ ಎಣ್ಣೆಗಾಯಿ ಅಂತ, ಉತ್ತರ ಕರ್ನಾಟಕದ ಸ್ಪೆಷಲ್ ದೊಣ್ಣಗಾಯಿ ಎಣ್ಣೆಗಾಯಿ ಅಂತ. ಅದಕ್ಕೆ ಬೇಕಾದ ಸಾಮಗ್ರಿ ಇದು ಗುರಳ್ ಪುಡಿ ಅಂತ. ಇದನ್ನ ಕಾಳಿರುತ್ತೆ, ಇದನ್ನ ಪುಡಿ ಮಾಡಿರೋದು. ಇದು ಶೇಂಗಾ ಪುಡಿ ಎರಡು, ಇದನ್ನ ಹಾಕಿಬಿಡೋದು. ಅದಕ್ಕೆ ಹುಣಸೆ ಹಣ್ಣು, ಇದು ಗುರಳ್ ಪುಡಿ, ಇದು ಫ್ರೆಶ್ ಆಗಿರೋ ಕರಿಬೇವು ಹಾಕೋದು. ಇದಕ್ಕೆ ನೀರು ಹಾಕ್ತಾಯಿದ್ದೀವಿ ಬೇಯಲಿಕ್ಕೆ. ಅರಿಶಿನ ಹಾಕ್ತಾಯಿದ್ದೀವಿ. ಅರಿಶಿನ, ಬೆಲ್ಲ, ಇದು ಜಾಸ್ತಿ ಬೆಲ್ಲ ಹಾಕಿದರೆ ರುಚಿಯಾಗಿರುತ್ತೆ. ಬೆಲ್ಲ ಹಾಕಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಬೇಯ್ತಾ ಇದೆ ಇವಾಗ. ಇದು ಗುರಳ್ ಪುಡಿ ಅಂತ, ಹುಚ್ಚಳ್ ಪುಡಿ ಅಂತಾರೆ ಇದಕ್ಕೆ. ಇದು ವಿಶೇಷವಾದ ರೊಟ್ಟಿ, ಚಪಾತಿ, ಆಮೇಲೆ ಅನ್ನಕ್ಕೆ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು ಇದು. ಇದಕ್ಕೆ ಕಡಲೆ ಪುಡಿ, ಶೇಂಗಾ ಪುಡಿ, ಆಮೇಲೆ ಇದು ಹುಚ್ಚಳ್ ಪುಡಿ, ಇದೆಲ್ಲ ಹಾಕ್ಬೋದು ಇದಕ್ಕೆ. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಇದು ತುಂಬ ರುಚಿಯಾಗಿರುತ್ತೆ ರೀ, ಉತ್ತರ ಕರ್ನಾಟಕದ ಸ್ಪೆಷಲ್. ನೀರು ಹಾಕಮ್ಮ, ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು, ವಿಶೇಷವಾಗಿ ಇದಕ್ಕೆ ಹುಣಸೆಹಣ್ಣು ಹಾಕ್ತಾರೆ. ಇದು ನಮ್ಮಮ್ಮ ಮಾಡ್ತಾಯಿದ್ರು. ಇದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಖಾರ ಇರುತ್ತಲ್ಲ, ಇದೇನು ತುಂಬ ಖಾರ ಇಲ್ಲ, ತುಂಬ ರುಚಿಯಾಗಿರುತ್ತೆ ರೀ. ಮಳೆಗಾಲ ಚಳಿಗಾಲದಲ್ಲಿ ತಿನ್ನಲಿಕ್ಕೆ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ವಿಶೇಷ ರೆಸಿಪಿ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಉತ್ತರ ಕರ್ನಾಟಕದ ಸ್ಪೆಷಲ್ ದೊಣ್ಣ ಮೆಣಸಿನಕಾಯಿ ಎಣ್ಣೆಗಾಯಿ. ಬೇಯ್ತಾ ಇದೆ. ಇದಕ್ಕೆ ಇದು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ, ಇದು ಗುರಳ್ ಪುಡಿ, ವಿಶೇಷವಾಗಿ ಇದಕ್ಕೆ ಕಾಂಬಿನೇಷನ್ ಇದು ಹಾಕಿದರೆ ಕಡಲೆ ಪುಡಿ, ಹುಣಸೆಹಣ್ಣು, ಕಡಲೆ ಪುಡಿ, ಇದು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದಕ್ಕೆ ಕಡಲೆ ಪುಡಿ ಹಾಕ್ತಾಯಿದ್ದೀವಿ. ಇದು ವಿಶೇಷವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ದೊಣ್ಣಗಾಯಿ ಎಣ್ಣೆಗಾಯಿ ಕುದೀತಾ ಇದೆ. ಇದು ಬೆಲ್ಲ, ಮೇಯ್ನಾಗಿ ಬೆಲ್ಲ ಹಾಕಬೇಕು. ವಿಶೇಷ ಪಲ್ಯ, ಚಪಾತಿ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ.
ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೊಣ್ಗಾಯಿ ಎಣ್ಗಾಯಿ ರೆಸಿಪಿ. ನಮಸ್ತೆ.